ಹಲೋ ಫ್ರೆಂಡ್ಸ್, ರಮ್ಯಾಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿದ್ದು ಕೊಡಗು ಜಿಲ್ಲೆಯ ಸೋಮಾರಪೇಟೆ ತಾಲೂಕಿನ ಕಿರಗಂದೂರು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಮೇ 1ರಂದು ಜರುಗಿದ ಹಳೆ ವಿದ್ಯಾರ್ಥಿಗಳ ಸಮ್ಮೇಳನ ಮತ್ತು ಅಧ್ಯಾಪಕರ ಸನ್ಮಾನ ಸಮಾರೋಪ ಸಮಾರಂಭ ಕಾರ್ಯಕ್ರಮಗಳು ನೆರವೇರಿತು. ಆ ಶಾಲೆಯಲ್ಲಿ ನನ್ನ ತಂದೆಯವರು ಕೂಡ 10 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರು. 1982ರ ಇಸವಿಯಂದು ಶಿಕ್ಷಕ ವೃತ್ತಿಯನ್ನು ಆರಂಭಿಸಿ 1992ರ ಇಸವಿಯವರೆಗೂ ಆ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ಆಮೇಲೆ ಈ ಕಡೆಗೆ ಟ್ರಾನ್ಸ್ಫರ್ ಆದ್ರು. ನನ್ನ ತಂದೆಯ ಹೆಸರು ಕೆ ಸುಬ್ಬಣ್ಣ ಭಟ್ ಅಂತ. ಈಗ ನಿವೃತ್ತ ಶಿಕ್ಷಕರು. ಆ ದಿವಸ ನನ್ನ ತಂದೆಯವರಿಗೂ ಕೂಡ ಸನ್ಮಾನ ನಡೆಸಿದ್ರು. ಅದೊಂದು ನನಗೆ ಹೆಮ್ಮೆಯ ವಿಚಾರ. ಮೇ 1ರಂದು ಆ ಶಾಲೆಯಲ್ಲಿ ಜರುಗಿದ ಕಾರ್ಯಕ್ರಮಗಳ ವಿಡಿಯೋವನ್ನು ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಆಸಕ್ತಿ ಇರುವವರು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಲಿಕ್ಕೆ ಮರಿಬೇಡಿ. ನನ್ನ ತಂದೆ ತಾಯಿ ಕಿರಗಂದೂರು ಶಾಲೆಯಲ್ಲಿ ಮೊದಲು ಟೀಚರ್ ಆಗಿ ಸೇವೆ ಸಲ್ಲಿಸಿದ ಕುಸುಮ ಟೀಚರು ಅವರ ಕಾರಿನಲ್ಲಿ ಅವರ ಮೂರ್ನಾಡು ಮನೆಯಿಂದ ಕಿರಗಂದೂರು ಶಾಲೆಯ ಕಡೆಗೆ ಕಾರಿನಲ್ಲಿ ಪ್ರಯಾಣವನ್ನು ಬೆಳೆಸಿದ್ರು. ಇದು ನೋಡಿ ಕಿರಗಂದೂರು ಸರಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಆವರಣ ಸುಂದರ ಹೂದೋಟದಿಂದ ಕೂಡಿದೆ. ಸುಮಾರು ಜನರ ವೆಹಿಕಲ್ ಎಲ್ಲ ಬಂದಿದೆ, ಜನರೆಲ್ಲ ಬರ್ತಾ ಇದ್ದಾರೆ. ಇನ್ನೇನು ಸಭಾ ಕಾರ್ಯಕ್ರಮಗಳು ಆರಂಭ ಆಗ್ಬೇಕಷ್ಟೇ. ಇವರೆಲ್ಲ ಈ ಶಾಲೆಯಲ್ಲಿ ಮೊದಲು ವರ್ಕ್ ಮಾಡ್ತಾ ಇದ್ದ ಟೀಚರ್ಸ್ಗಳು ಹಾಗೂ ಅವರ ಸಂಬಂಧಿಕರು. ಎಲ್ಲರೂ ಚೇರಿನಲ್ಲಿ ಕೂತು ಮಾತುಕತೆಯಲ್ಲಿ ತೊಡಗಿದ್ದಾರೆ. ತುಂಬಾ ಟೈಮಿನ ನಂತರ ಎಲ್ಲರೂ ಒಂದು ಸೇರಿದ ಕಾರಣ ಮಾತುಕತೆಯಲ್ಲಿ ತೊಡಗಿದ್ದಾರೆ. ಇನ್ನೇನು ಸಭಾ ಕಾರ್ಯಕ್ರಮಗಳು ಆರಂಭ ಆಗಲಿಕ್ಕಿವೆ. ಅಲ್ಲಿನ ಡೀಟೇಲ್ ಆದ ವಿಡಿಯೋವನ್ನು ನನ್ನ ಅಮ್ಮ ವಿಡಿಯೋ ತೆಗೆದು ನನಗೆ ಕಳುಹಿಸಿದ್ದು, ಅದನ್ನೆಲ್ಲ ಒಮ್ಮೆ ನೋಡ್ಕೊಂಡು ಬನ್ನಿ. ಈ ವಿದ್ಯಾಸಂಸ್ಥೆಯ ಸ್ಥಾಪನೆಗೆ ಕಾರಣಕರ್ತರಾದ ಎಲ್ಲರಿಗೂ ಈ ಶಾಲೆಯಲ್ಲಿ ವ್ಯಾಸಂಗ ನಡೆಸಿದ ಹಳೆಯ ವಿದ್ಯಾರ್ಥಿಗಳೆಲ್ಲರ ಹೃದಯಾಂತರಾಳದ ಕೃತಜ್ಞತೆಗಳು. ಇಂತಹ ವಿದ್ಯಾಸಂಸ್ಥೆಯ ಅಭಿವೃದ್ಧಿಗೆ ಬೆಳವಣಿಗೆಗೆ ನಾಂದಿ ಹಾಡಿದವರು, ನಿರ್ವಹಿಸುತ್ತಿರುವ ಎಲ್ಲ ಗುರುವೃಂದದವರು, ಇಂತಹ ಗುರುಶ್ರೇಷ್ಠರಿಗೆ ನಾವು ನಮ್ಮ ಬದುಕಿನುದ್ದಕ್ಕೂ ಅಭಾರಿಯಾಗಿರಬೇಕಾಗಿರುವುದು ಔಚಿತ್ಯಪೂರ್ಣವಾಗಿದೆ. ಗ್ರಾಮ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಕಿರಗಂದೂರು, ಮುಖ್ಯ ಅತಿಥಿಗಳಾದಂತಹ BA ನಾಣಿಯಪ್ಪ, ನಿವೃತ್ತಿ CTO ಬಿಳಿಗೆರೆ, ಶ್ರೀ ಹರಪ್ಪಳ್ಳಿ ರವೀಂದ್ರರವರು, ನಿರ್ದೇಶಕರು, ರಾಜ್ಯ ಒಕ್ಕಲಿಗರ ಸಂಘ ಉದ್ಯಮಿ ಬೆಂಗಳೂರು, SM ಚೆಂಗಪ್ಪ, ಅಧ್ಯಕ್ಷರು, ಜಿಲ್ಲಾ ಒಕ್ಕಲಿಗರ ಸಂಘ ಕೊಡಗು ಜಿಲ್ಲೆ, AR ಮುತ್ತಣ್ಣ, ಅಧ್ಯಕ್ಷರು, ತಾಲೂಕು ಒಕ್ಕಲಿಗರ ಸಂಘ ಸೋಮವಾರಪೇಟೆ, ಶ್ರೀ ಚಂದ್ರಾಚಾರಿ, ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ ಕಿರಗಂದೂರು, ಶ್ರೀ ಮಂಜುನಾಥ್, ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರಾಥಮಿಕ ಶಾಲೆ ಕಿರಗಂದೂರು, ಶ್ರೀಮತಿ ಶೈಲಾ ಪ್ರವೀಣ್, ಅಧ್ಯಕ್ಷರು, STMC ಪ್ರಾಥಮಿಕ ಶಾಲೆ ಕಿರಗಂದೂರು, ಶ್ರೀ ಕುಮಾರ್, ಅಧ್ಯಕ್ಷರು, STMC ಪ್ರೌಢಶಾಲೆ ಕಿರಗಂದೂರು, ಶ್ರೀಮತಿ ಸುಮಿತ್ರಾ ಪೊನ್ನಪ್ಪ, ಸದಸ್ಯರು, RMC, ಶ್ರೀ BK ಮಾದಪ್ಪನವರು, ಮಾಜಿ ಅಧ್ಯಕ್ಷರು, ಸ್ಥಾಪನಾ ಸಮಿತಿ ಸರ್ಕಾರಿ ಪ್ರೌಢಶಾಲೆ ಕಿರಗಂದೂರು, ಶ್ರೀ ಚಿದಾನಂದ, ಅಧ್ಯಕ್ಷರು, ಗ್ರಾಮಾಭಿವೃದ್ಧಿ ಸಮಿತಿ, MP ಜೋಯಪ್ಪನವರು, ಅಧ್ಯಕ್ಷರು, ಗ್ರಾಮಾಭಿವೃದ್ಧಿ ಸಮಿತಿ ಥಾಕೇರಿ, MM ಬೆಳ್ಳಿಯಪ್ಪ, ಅಧ್ಯಕ್ಷರು, ಗ್ರಾಮಾಭಿವೃದ್ಧಿ ಸಮಿತಿ ಬಿಳಿಗೆರೆ, ಶ್ರೀ KE ಭರತ್, ಮಾಜಿ ಅಧ್ಯಕ್ಷರು, ಹಳೆಯ ವಿದ್ಯಾರ್ಥಿಗಳ ಸಂಘ ಕಿರಗಂದೂರು, ಶ್ರೀ HA ನಾಗರಾಜು, ಕಾಫಿ ಬೆಳೆಗಾರರು ಕಿರಗಂದೂರು. ಎಲ್ಲರೂ ವೇದಿಕೆಗೆ ಆಹ್ವಾನಿಸಬೇಕಾಗಿ ಕಳಕಳಿಯ ಮನವಿ. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ನವೀನ KD ಶಿಕ್ಷಕಿ ಹಾಗೂ ಈ ಒಂದು ಶಾಲೆಯ ಹಳೆಯ ವಿದ್ಯಾರ್ಥಿನಿಯವರಿಂದ. ದೇವಿ ಶಾರದೆ ನೀಡುವರವನು ಬೇಡುವೆನು ನಿನ್ನ, ಬೇಡುವೆನು ನಿನ್ನ. ದೇವಿ ಶಾರದೆ ನೀಡುವರವನು ಬೇಡುವೆನು
ಬೇಡುವೆನು ನಾನಿನ್ನು. ಶ್ರೀಯುತ ಹರಪಳ್ಳಿ ರವೀಂದ್ರರವರು ನಿರ್ದೇಶಕರು, ರಾಜ್ಯ ಒಕ್ಕಲಿಗರ ಸಂಘ ಹಾಗೂ ಉದ್ಯಮಿಗಳು, ದಾನಿಗಳು ಸಹ ಅವರು ಸಹ ವೇದಿಕೆಗೆ ಆಹ್ವಾನಿಸಿದ್ದಾರೆ. ಅವರನ್ನ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ. ಕಾರ್ಯಕ್ರಮದಂತೆ ಸ್ವಾಗತ. ಹಳೆಯ ವಿದ್ಯಾರ್ಥಿಗಳ ಸಂಘದ ಕಾರ್ಯದರ್ಶಿಯವರಾದಂತಹ ಶ್ರೀಯುತ ಪೊನ್ನಪ್ಪನವರು ಸರ್ವರನ್ನ ಸ್ವಾಗತಿಸಲಿದ್ದಾರೆ. ಈ ಸುಂದರ ಸಂಜೆಯ ಶುಭ ಕಾಮನೆಗಳೊಂದಿಗೆ ಹಳೆಯ ವಿದ್ಯಾರ್ಥಿ ಸಂಘ ಕಿರಗಂದೂರು, ಸರ್ಕಾರಿ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಕಿರಗಂದೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿ ಸಂಘದ ಸಮ್ಮಿಲನ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ವೇದಿಕೆಯ ಮೇಲೆ ನಾವೆಲ್ಲರ ಈ ಸಂದರ್ಭದಲ್ಲಿ ಇದ್ದೇವೆ. ಕಾರ್ಯಕ್ರಮ ಕೊನೆಯ ಹಂತಕ್ಕೆ ತಲುಪಿದೆ. ಈ ಒಂದು ಸಂದರ್ಭದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರನ್ನು ಸ್ವಾಗತಿಸುವ ಒಂದು ಕಾರ್ಯಕ್ರಮ. ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಎಸ್.ಎ. ಕಾಳಪ್ಪರವರು ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆಯೇ ಈ ಒಂದು ಸಮಾರೋಪ ಸಮಾರಂಭವನ್ನು ಉದ್ಘಾಟನೆ ಮಾಡೋದಕ್ಕಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ಎಸ್.ಕೆ. ರಘುರವರು ಆಗಮಿಸಿದ್ದಾರೆ. ಅವರನ್ನು ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಿದ್ದೇನೆ. ಉಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ ಕಿರಗಂದೂರು ಇವರನ್ನು ಸಹ ನಮ್ಮ ಸಂಘದ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀ ಮಂಜುನಾಥ್, ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರಾಥಮಿಕ ಶಾಲೆ ಕಿರಗಂದೂರು ಇವರನ್ನು ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಮತಿ ಶೈಲಾ ಪ್ರವೀಣ್, ಅಧ್ಯಕ್ಷರು, SDMC ಪ್ರಾಥಮಿಕ ಶಾಲೆ ಇವರನ್ನು ಸಹ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀ ಕುಮಾರ್, ಅಧ್ಯಕ್ಷರು, SDMC ಸರ್ಕಾರಿ ಪ್ರೌಢಶಾಲೆ ಕಿರಗಂದೂರು ಇವರನ್ನು ಸಹ ಎಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಮತಿ ಸುಮಿತ್ರಾ ಪೊನ್ನಪ್ಪ, ಸದಸ್ಯರು, RMC ಇವರನ್ನು ಸಹ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀ KB ಮಾದಪ್ಪ ಅವರು, ಮಾಜಿ ಅಧ್ಯಕ್ಷರು, ಸ್ಥಾಪನಾ ಸಮಿತಿ ಸರ್ಕಾರಿ ಪ್ರೌಢಶಾಲೆ ಕಿರಗಂದೂರು ಇವರು ಸಹ ವೇದಿಕೆ ಮೇಲೆ ಉಪಸ್ಥಿತಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀ ಚಿದಾನಂದರವರು, ಅಧ್ಯಕ್ಷರು, ಗ್ರಾಮಾಭಿವೃದ್ಧಿ ಮಂಡಳಿ ಸಮಿತಿ ಕಿರಗಂದೂರು ಇವರನ್ನು ಸಹ ಎಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀ MP ಜೋಯಪ್ಪರವರು, ಅಧ್ಯಕ್ಷರು, ಗ್ರಾಮಾಭಿವೃದ್ಧಿ ಸಮಿತಿ ತಾಕೇರಿ ಇವರನ್ನು ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ಸಂಘದ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀ MM ಬೆಳ್ಳಿಯಪ್ಪರವರು, ಅಧ್ಯಕ್ಷರು, ಗ್ರಾಮಾಭಿವೃದ್ಧಿ ಸಮಿತಿ ಬಿಳಿಗೇರಿ ಇವರನ್ನು ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀ KE ಭರತ್ರವರು, ಮಾಜಿ ಅಧ್ಯಕ್ಷರು, ಹಳೆಯ ವಿದ್ಯಾರ್ಥಿಗಳ ಸಂಘ ಕಿರಗಂದೂರು ಇವರನ್ನು ಸಹ ಈ ಸಂದರ್ಭದಲ್ಲಿ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀ HA ನಾಗರಾಜರವರು, ಕಾಫಿ ಬೆಳೆಗಾರರು ಕಿರಗಂದೂರು ಇವರನ್ನು ಸಹ ಈ ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಉದ್ಘಾಟನೆ ಗ್ರಾಮದ ಪ್ರಥಮ ಪ್ರಜೆ ಆದಂತಹ ಶ್ರೀಯುತ HK ರಘು ಇವರಿಂದ ಎಲ್ಲ ಅತಿಥಿ ಗಣ್ಯರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಕೈಜೋಡಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ.
ಸಿಂಗೂರು ಲಿಂಗಪ್ಪ ಅನ್ನುವರು ಒಂದು ಸಾಧಾರಣ ಪ್ರಯತ್ನ ಮುಖಾಂತರ ಈಗ ಕಿರ್ಗಂದೂರಿನ ಹಳೆಯ ಅಂಗನವಾಡಿ ಅಂತಾನೆ ಇತ್ತು, ಈಗ ಸಮುದಾಯ ಭವನ ಇದೆ, ಆ ಭವನದಲ್ಲಿ ತಗೊಳ್ಳುತ್ತೆ. ಅಂತಹ ಸಂದರ್ಭದಲ್ಲಿ ಮೊದಲಿಗೆ ಟೀಚರ್ ಆಗಿ ನಮ್ಮಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾರಂಥವ್ರು LS ಮುತ್ತಣ್ಣ ಸರ್ಕಾರಿ ಟೀಚರ್ ಆಗಿ ಅವರು ಕೆಲಸ ಮಾಡಿರ್ತಾರೆ. ಬಸಪ್ಪ ಬೆಳಗೇರಿ ಅವರು ಕೂಡ ಸುಮಾರು ವರ್ಷಗಳ ಕಾಲ ಇಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಬಿ ಕೆ ಬಸಪ್ಪ ಅವರು ಕೂಡ ಸುಮಾರು ವರ್ಷಗಳ ಕಾಲ ಇಲ್ಲಿ ಒಂದು ಕೆಲಸವನ್ನು ನಿರ್ವಹಿಸುತ್ತಾರೆ. ಬಿ ಕೆ ಬೋಪಯ್ಯ ಅವರು ಕೂಡ ಇಲ್ಲಿ ಕೆಲಸವನ್ನು ನಿರ್ವಹಿಸಿರ್ತಾರೆ. ಹಾಗೆ ಕ್ರಮೇಣ ಒಂದು ಒಳ್ಳೆ ಉತ್ತಮವಾದ ಸ್ಟ್ರೆಂತಲ್ಲೇ ಹೋಗ್ತಾ ಇರುತ್ತೆ ನಮ್ಮ ಶಾಲೆ. ಯಾಕೆಂದರೆ 400-500 ಜನ ಒಂದು ವಿದ್ಯಾಭ್ಯಾಸ ಮಾಡ್ತಿರುವಂಥದ್ದು ನಮ್ಮ ಪ್ರಾಥಮಿಕ ಶಾಲೆ. ಕ್ರಮೇಣ ಹೋಗ್ತಾ ಇರುತ್ತೆ ಚೆನ್ನಾಗಿ. ಈ ಸಂದರ್ಭದಲ್ಲಿ 2002ರಲ್ಲಿ ಪ್ರೌಢಶಾಲೆ ಕೂಡ ಆರಂಭ ಆಗುತ್ತೆ. ಪ್ರೌಢಶಾಲೆ ಆರಂಭವಾದಂಥ ಸಂದರ್ಭಗಳಲ್ಲಿ ಉತ್ತಮವಾದ 10th 100% ರಿಸಲ್ಟ್ ಕೂಡ ಹಲವಾರು ವರ್ಷಗಳ ಕೂಡ ಬಂದಿದೆ. ಕ್ರೀಡೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ಗಮನ ಸೆಳೆದಂಥ ಶಾಲೆ ನಮ್ಮ ಶಾಲೆ. ಕ್ರಮೇಣ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ ದೇಶದಲ್ಲಿ. ಆ ಸಂದರ್ಭಗಳಲ್ಲಿ ಏನಾಗುತ್ತೆ ನಮ್ಮ ಸಾಧಿಸ್ತಾ ಇದ್ದೇನೆ. ಹಾಗಾಗಿ ಇಲ್ಲಿ ಬಂದಿರುವಂತಹ ಬಹುತೇಕ ಇನ್ನೊಂದು ಖುಷಿ ವಿಚಾರ ಏನಂದರೆ, ಬಹುತೇಕ ಏನು ಸನ್ಮಾನಿತರಿದ್ದಾರೆ ಅವರೆಲ್ಲರೂ ಕೂಡ ಹೆಚ್ಚಿನದಾಗಿ ನಮ್ಮ ಹಳೆ ವಿದ್ಯಾರ್ಥಿಗಳೇ. ಒಂದೊಂದು ಹುದ್ದೆಯಲ್ಲಿ ಕೂಡ ಒಂದೊಂದು ಉನ್ನತ ಹುದ್ದೆಯಲ್ಲಿ ಇರುವಂಥವರು ನಮ್ಮವರು. ಅದರ ಜೊತೆಗೆ ನಮ್ಮಲ್ಲಿ ಎಷ್ಟೋ ಒಂದು ಶಕ್ತಿಗಳನ್ನು ಸೃಷ್ಟಿಸಿದಂತಹ ವ್ಯಕ್ತಿಗಳು ನಮ್ಮ ಜೊತೆಯಲ್ಲಿ ಇರುವಂಥದ್ದು ನಮ್ಮ ಈ ಒಂದು ಕಾರ್ಯಕ್ರಮದ ಹೆಮ್ಮೆ ಅಂತಲೇ ಹೇಳಲು ಬಯಸ್ತೇನೆ. ಹಾಗೆ ಕೊನೆಯದಾಗಿ ನಾನೊಂದು ಈ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ 3 ಗ್ರಾಮಸ್ಥರ ವತಿಯಿಂದ ಒಂದು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಇಂಥ ಒಂದು ಸುಂದರವಾದ ವಾತಾವರಣ ಇರುವಂಥ ಒಂದು ನಮ್ಮ ಶಾಲೆಯನ್ನು ಉಳಿಸಿ ಬೆಳೆಸಲು ಮುಖ್ಯವಾದ ಪ್ರಯತ್ನ ನಮ್ಮೆಲ್ಲ ಗ್ರಾಮಸ್ಥರ ಪಾಲೇ ಇರ್ತದೆ. ಯಾಕೆಂದರೆ ದೂರದ ಸೋಮರಪೇಟೆಯಿಂದ ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಿಂದೆ ಜನಸಂಖ್ಯೆ ಕಮ್ಮಿ ಇದ್ದಾಗ ಇಲ್ಲಿದ್ದ ಸ್ಟ್ರೆಂತ್ 400-500 ಇದ್ದಿದ್ದು ಈಗ 40-50ಕ್ಕೆ ಆಗಿದೆ. ಹಾಗಾಗಿ ಎಲ್ಲರ ಸಹಕಾರ ಪ್ರೋತ್ಸಾಹದಿಂದ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆಗೆ ಇರುವಂತಹ ಎಲ್ಲ ಅತಿಥಿಗಳು ನಮ್ಮ ಜೊತೆಗೆ ಇದ್ದಾರೆ, ಎಲ್ಲ ಗಣ್ಯರು ನಮ್ಮ ಜೊತೆಗಿದ್ದಾರೆ. ಎಲ್ಲರ ಸಹಕಾರದಿಂದ ಹೊರಗಡೆಯಲ್ಲಿ ಏನು ನಮಗೆ ಎಜುಕೇಷನ್ ಸಿಗ್ತಾ ಇದೆ, ಆ ಎಜುಕೇಷನ್ ಕ್ವಾಲಿಟಿ ನಾವಿಲ್ಲಿ ಹೆಂಗೆ ತರಬೇಕು. ಈಗ ಯಾರು ಟೀಚರ್ಸ್ ಸುಮ್ಮನೆ ಯಾರು ಆಯ್ಕೆ ಆಗಲ್ಲ. ಮೊದಲೊಂದು ಕಾಲ ಇತ್ತೇನೋ ಗೊತ್ತಿಲ್ಲ, ಟೀಚರ್ಸ್ ಯಾರು ಬೇಕಾದ್ರೂ ಬರ್ಬೋದು. ಹಳೆ ವಿದ್ಯಾರ್ಥಿ ಸಂಘವನ್ನು ಸ್ಥಾಪನೆ ಮಾಡಿದಂಥ ಗಣ್ಯರಿಗೆ ತಮ್ಮೆಲ್ಲರ ಪರವಾಗಿ ನಾನು ವಂದನೆಯನ್ನು ಪ್ರಥಮವಾಗಿ ಸಲ್ಲಿಸ್ತೇನೆ. ಬಹುಶಃ ಅವರು ಪ್ರಾರಂಭ ಮಾಡದೇ ಇದ್ದರೆ ನಾವು ಯಾರು ಇಲ್ಲಿ ಸೇರ್ತಾ ಇರಲಿಲ್ಲ. 100 ವರ್ಷ ಆಗಿದೆ, ಆದರೂ ನಾವು ಯಾರೂ ಅದ್ರ ಬಗ್ಗೆ ಚಿಂತನೆ ಮಾಡಲಿಲ್ಲ. ಬಟ್ ಅಟ್ಲೀಸ್ಟ್ ಈಗ ಬೆಟರ್ ಲೇಟ್ ದೆನ್ ನೆವರ್ ಅಂತ ಹೇಳಿದಾಗೆ ಕೆಲವು ಸ್ನೇಹಿತರೆಲ್ಲ ಸೇರಿ ಈ ವಿದ್ಯಾರ್ಥಿ ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ಕಿರಂದೂರು ಪಂಚಾಯಿತಿ ಅಧ್ಯಕ್ಷರಾದಂಥ ಸನ್ಮಾನ್ಯ ರಘುರವರೇ, ನನ್ನ ಸ್ನೇಹಿತರಾದಂಥ ರವೀಂದ್ರರವರೇ, ಹಿರಿಯರಾದಂಥ SM ಚಂಗಪ್ಪನವರೇ, KB ಮಾದಪ್ಪನವರೇ ಮತ್ತು ಇನ್ನಿತರ ಗಣ್ಯರೇ ಹಾಗೂ ಇಲ್ಲಿ ಆಸೀನರಾಗಿರುವಂಥ ಮಾನ್ಯರೇ, ಮಹಿಳೆಯರೇ, ಮಕ್ಕಳೇ, ಇವತ್ತು ನನ್ನನ್ನು ಇಲ್ಲಿ ಬರಮಾಡಿಕೊಂಡು ಒಂದೆರಡು ಹಿತನುಡಿ ಹೇಳುವಂತೆ ತಾವು ಕರೆದಿದ್ದೀರಿ. ನಾನು ಆ್ಯಕ್ಚುಲಿ ಬರೋದಿಲ್ಲ ಅಂತ ನೆನ್ನೆ ಮೆಸೇಜ್ ಹಾಕಿದ್ದೆ, ಬಟ್ ಅದೇನೋ ಆ ಮನಸ್ಸು ತಡಿಲಿಲ್ಲ, ಹೇಳ್ಕೊಂಡು ಬಂತು. ಐ ಕೇಮ್ ಫ್ರಮ್ ಬ್ಯಾಂಗ್ಳೂರ್ ಫಾರ್ ದಿಸ್ ಪರ್ಪಸ್ ಓನ್ಲಿ. ಸೊ ನಮ್ಮ ಅಧ್ಯಕ್ಷರಾದಂಥ ಕಾಳಪ್ಪನವರು, ನಮ್ಮ ಕಾರ್ಯದರ್ಶಿಯಾದಂಥ ಗೌತಮ್ರವರು ಈಗ ಪ್ರಾಸ್ತಾವಿಕ ಭಾಷಣವನ್ನು ಭಾಳ ಚೆನ್ನಾಗಿ ಮಾಡಿದರು. ರಿಯಲಿ ಐ ಅಪ್ರಿಷಿಯೇಟ್ ಈಸ್ ಟಾಕ್. ಸೊ ಗೌತಮ್ ಅವರೇ, ನಿಮಗೆ ತುಂಬ ಅಭಿನಂದನೆಗಳು. ಇದೊಂದು ಅದ್ಭುತವಾದ ಕಾರ್ಯಕ್ರಮ. ಹಳೆಯದನ್ನು ಜ್ಞಾಪಿಸಿಕೊಳ್ಳುವಂಥದ್ದು. ಹಳೆಯ ನಾವು ಏನು ಶಾಲೆಯಲ್ಲಿ ಚಟುವಟಿಕೆಗಳನ್ನು ಮಾಡಿದ್ವಿ, ನಾವು ಶಾಲೆಯಲ್ಲಿ ಮಾಡ್ತಾ ಇದ್ದಿದ್ದು ಚಟುವಟಿಕೆಗಳು ಆಗಿನ ಕಾಲದ್ದು, ಅದನ್ನೆಲ್ಲ ನೆನೆಸಿಕೊಳ್ಳುವಂಥ ಒಂದು ಸಂದರ್ಭವನ್ನು ಇವತ್ತು ಕ್ರಿಯೇಟ್ ಮಾಡಿದ್ದೀರಿ. ಒಕ್ಕಲಿಗರ ಸಂಘದ ನಿರ್ದೇಶಕನಾಗಿ ಕಳಿಸಿಕೊಟ್ಟಿದ್ದೀರಿ. ಅದಕ್ಕೆ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು. ಮತ್ತು ನೀವು ಕಳಿಸಿಕೊಟ್ಟಿದ್ದಕ್ಕೆ ನಾನು ನಿಮ್ಮ ಆಸೆಗಳು ಅಥವಾ ಆಕಾಂಕ್ಷೆಗಳನ್ನು ಒಂದು
ಕೆಟ್ಟ ರೀತಿಯಲ್ಲಿ ನಡೆಸ್ಕೊತಾ ಇಲ್ಲ. ಈಗಾಗಲೇ ನಾನು ಅಲ್ಲಿಂದ ಬರುವಂಥ ಅನುದಾನಗಳನ್ನು ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಫ್ರೀ ಹಾಸ್ಟೆಲ್ ಒಂದು ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಅದಕ್ಕೆ 2 ಕೋಟಿ ಅನುದಾನಗಳನ್ನು ಸ್ಯಾಂಕ್ಷನ್ ಮಾಡಿಸಿ ರೆಕಾರ್ಡ್ ಮಾಡಿಸಿದ್ದೀನಿ. ಮತ್ತೆ ಆ ಫ್ರೀ ಹಾಸ್ಟೆಲ್ ಜೊತೆಗೆ ನಾನು ಒಂದು ಸುಸಜ್ಜಿತವಾದ ಒಂದು ಹಾಸ್ಪಿಟಲ್ ಒಕ್ಕಲಿಗರ ಸಂಘದಿಂದ ನಮ್ಮ ಏರಿಯಾಕ್ಕೆ ಕೊಡಿ ಅಂತ ನಾನು 35 ಜನ ನಿರ್ದೇಶಕರುಗಳಿಗೂ ಕೈ ಮುಗಿದು ಕೇಳ್ಕೊಂಡೆ. ಒಂದು EC ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗಲ್ಲಿ ಅಲ್ಲಿ ಕೆಲವರದ್ದು ಒಂದು ಅಬ್ಜೆಕ್ಷನ್ ಬಂತು. ಮತ್ತೆ ಮುಕ್ಕಾಲು ಎಲ್ಲರಿಗೂ ನಮಸ್ಕಾರ. ನಾನು ಕೊಡಗು ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಅಂತ ಹೇಳೋದಕ್ಕಿಂತ ಮೊದಲು ಈ ಶಾಲೆಯ ಹಳೆ ವಿದ್ಯಾರ್ಥಿ, ನನಗೆ ಭಾಳ ಹೆಮ್ಮೆ ಆಗುತ್ತೆ. ಯಾಕಂತ ಹೇಳಿದ್ರೆ ಆಗ ಈ ಭಾಗದಲ್ಲಿ ಎಲ್ಲೂ ಶಾಲೆ ಇದ್ದಂಥ ಸಂದರ್ಭದಲ್ಲಿ ಸುತ್ತಮುತ್ತ ಎಲ್ಲೂ ಶಾಲೆ ಇರಲಿಲ್ಲ. ಆಗ ನಾನು ಇಲ್ಲಿ ಶಾಲೆಯಲ್ಲಿ ಓದಂಥ ಹುಡುಗ. ಹಳೆ ವಿದ್ಯಾರ್ಥಿಗಳ ಸಂಘ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳು ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷರನ್ನು ವಹಿಸಿಕೊಂಡಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಿತ್ರರಾದಂಥ ಶ್ರೀಮಾನ್ ರಘುರವರೇ, ಅಲ್ಲ ಎಸ್.ಎ. ಕಾಳಪ್ಪನವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀ ರಘುರವರೇ, ಈ ಒಂದು ಹಳೆ ವಿದ್ಯಾರ್ಥಿಗಳ ಈ ಕಾರ್ಯಕ್ರಮಕ್ಕೆ ಸಮ್ಮೇಳನ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಮಿತ್ರರು, ನನ್ನ ಸ್ನೇಹಿತರಾದಂಥ ನಾಣಿಯಪ್ಪನವರೇ, ಹರಪಳ್ಳಿ ರವೀಂದ್ರ ಅವರೇ, ಮುಖ್ಯವಾಗಿ ತುಂಬ ಜನ ಮಾಸ್ಟರ್ಗಳಿಗೆ ಬಂದಿದ್ದಾರೆ. ತುಂಬ ಜನ ಬರೋದು ನನಗೆ ಎಲ್ಲ ಅವ್ರ ಹೆಸರೆಲ್ಲ ಮರ್ತೋಗಿದೆ. ಏಕೆಂದರೆ ನಮ್ಮ ಹಳೆಯಲ್ಲಿ ಬೋಧನೆ ಮಾಡಿದ ಟೀಚರ್ಗಳು ಮುಖ ನೋಡೋಕೆ ಗೊತ್ತಾಗುತ್ತೆ, ಕೆಲವರ ಹೆಸರೆಲ್ಲ ಮರ್ತೋಗಿದೆ. ಹಳೆ ಎಲ್ಲ ಉಪಾಧ್ಯಾಯ ವರ್ಗದವರೇ, ಈ ಗ್ರಾಮದ ಈ ಪಂಚಾಯಿತಿಯ ನನ್ನೆಲ್ಲ ಮಿತ್ರರೇ, ನಮಸ್ಕಾರ. ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಸಮ್ಮೇಳನ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಬೇಕಂತಂದ್ರೆ ತುಂಬಾ ಜನ ಸಹಕಾರವನ್ನು ನೀಡಿದ್ದಾರೆ. ಅದರಲ್ಲಿ ರಂಜನ್ ಎಬಿ ಅವರು ಕಿರಗಂದೂರು, ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ. ಇವರು ಬೆಂಗಳೂರಿನ ಉದ್ಯಮಿಗಳು. ಶಾಲೆಗೆ ಕಂಪ್ಯೂಟರನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ದಯವಿಟ್ಟು ರಂಜನ್ ಎಬಿ ಅವರು ಬಂದು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಿಗೆ ತಾವು ಕೊಡುಗೆಯಾಗಿ ನೀಡಿರುವಂತಹ ಕಂಪ್ಯೂಟರನ್ನು ಹಸ್ತಾಂತರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ರಂಜನ್ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ. ಶಾಲೆಯ ಅಭಿವೃದ್ಧಿಗೆ ಹಳೆ ವಿದ್ಯಾರ್ಥಿಯಿಂದ ಕಂಪ್ಯೂಟರ್ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಎಸ್.ಎ. ಕಾಳಪ್ಪನವರು ಅವರಿಂದ ಪಡೆದುಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ರಂಜನ್ ಎಬಿ, ಕಿರಗಂದೂರು ಗ್ರಾಮ ಉದ್ಯಮಗಳು, ಬೆಂಗಳೂರಿನಲ್ಲಿ ಉದ್ಯಮವನ್ನು ನಡೆಸಿಕೊಂಡಿದ್ದಾರೆ. ಧನ್ಯವಾದಗಳು. ಅದೇ ರೀತಿ ಇನ್ನೊಬ್ಬರು ಸುನಿಲ್ HK ಶಾಲೆಗೆ ಚೇರ್ ಮತ್ತು ಶಾಲಾ ಅಭಿವೃದ್ಧಿಗೆ ಸಹಕಾರವನ್ನು ನೀಡಿರುತ್ತಾರೆ. ಇವರಿಗೂ ಸಹ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಚಪ್ಪಾಳೆಗಳೇ ಅವರಿಗೆ ನಮ್ಮ ಧನ್ಯವಾದಗಳು. ಅದೇ ರೀತಿ ಇನ್ನೊಬ್ಬರನ್ನ ನಾವು ನೆನಪಿಸ್ಕೊಳ್ಳೇಬೇಕು. ಒಂದು ಸಂಘ ಅಂತ ಹೇಳಿದ್ಮೇಲೆ ಅಧ್ಯಕ್ಷರು, ಕಾರ್ಯದರ್ಶಿ, ಸೆಕ್ರೆಟರಿ, ಒಂದು ತಂಡ, ಒಂದು 16, 18, 20 ಜನದ ಒಂದು ತಂಡ ಇರುತ್ತೆ. ಅದರಲ್ಲಿ 2018 ಯಾವಾಗ ಹಳೆ ವಿದ್ಯಾರ್ಥಿ ಸಂಘ ಸ್ಥಾಪನೆ ಆಯಿತು ಅವತ್ತಿನಿಂದ 2016 ಅಲ್ಲಿಂದ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಕೆಲಸಗಳನ್ನು ಬಹಳ ಅತ್ಯುತ್ತಮವಾಗಿ ನಿರ್ವಹಿಸಿದ್ದಾರೆ. ಪುನಃಪುನವರಿಗೆ ನನ್ನ ವೈಯಕ್ತಿಕವಾಗಿ, ವೇದಿಕೆಯಲ್ಲಿರುವವರ ಪರವಾಗಿ, ಸಂಸ್ಥೆಯ ಶಿಕ್ಷಕರ ಪರವಾಗಿ, ಸರ್ವ ಗ್ರಾಮಸ್ಥರ ಪರವಾಗಿ ನಾನು ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಸಹಕಾರಕ್ಕೆ ನಮ್ಮ ಧನ್ಯವಾದಗಳು. ಸ್ವಲ್ಪ ಸಮಯ ತಗೊಳ್ತಾ ಇದ್ದೇನೆ. ಇನ್ನೊಬ್ರು 2000 ಸುಮಾರು 100-120 ಕಿಲೋಮೀಟರ್ ದೂರದಿಂದ ವಿಜಯ್ ಸರ್ ವೇದಿಕೆಗೆ ಬರಬೇಕು. ಸುಮಾರು 100-150 ಕಿಲೋಮೀಟರ್ ದೂರದಿಂದ ಗ್ರಾಮೀಣ ಭಾಗದ ಶಾಲೆಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ನೀಡಲು
2004ರಲ್ಲಿ ನಮ್ಮ ಕಿರಗಂದೂರು ಶಾಲೆಗೆ ಇಂಗ್ಲಿಷ್ ಶಿಕ್ಷಕರಾಗಿ ವಿಜು ಸರ್ ಅವರು ಆಗಮಿಸ್ತಾರೆ. 18 ವರ್ಷ 3 ತಿಂಗಳು ಸುದೀರ್ಘವಾದ ಸೇವೆಯನ್ನು ಇಲ್ಲೇ ಸಲ್ಲಿಸಿರುತ್ತಾರೆ. ಇವರು ಅವರ ತವರು ಜಿಲ್ಲೆಗೆ ಈ ಬಾರಿ ವರ್ಗಾವಣೆಗೊಂಡಿರುತ್ತಾರೆ. ಇವರನ್ನು ನಮ್ಮ ಟೀಮ್ ತಾಕೇರಿ, ನಮ್ಮ ಯುವಕರೊಂದಿಗೆ ಯಾವುದೇ ಕ್ರೀಡಾಕೂಟ ಆದರೂ ಇವರು ಭಾಗವಹಿಸ್ತಾ ಇದ್ರು. ಕಳೆದ ಬಾರಿ ಒಂದು ಪಂಚಾಯತಿ ಮಟ್ಟದಲ್ಲಿ ಕ್ರೀಡಾಕೂಟ ಮಾಡಿದ್ವಿ, ಅದಕ್ಕೂ ಕೂಡ ಇವರು ಸಂಜೆವರೆಗಿದ್ದು ನಮ್ಮ ಕಾರ್ಯಕ್ರಮವನ್ನು ಭಾಗವಹಿಸಿ ಯಶಸ್ವಿಗೆ ಸಹಕರಿಸಿದರು. ಇವರನ್ನು ನೆನಪಿಸ್ಕೊಳ್ಳುತ್ತಾ ನಮ್ಮ ಊರಿನವರನ್ನ, ನಮ್ಮ ಗ್ರಾಮದವರೇ ಆಗ್ಬಿಟ್ಟಿದ್ರು ಇವರನ್ನು ನಾವು ಆತ್ಮೀಯವಾಗಿ ಅವರ ಊರಿಗೆ ಬೀಳ್ಕೊಡ್ತಾ ಇದ್ದೇವೆ. ಅವರು ಬಂದಾಗ 2004ರಲ್ಲಿ ಹೇಗೆ ನಮ್ಮ ಊರಿನಿಗೆ ಹೊಸಬರಾಗಿದ್ದರು, ಈಗ ಇಡೀ ನಮ್ಮ ಗ್ರಾಮಕ್ಕೆ ಪರಿಚಿತರವರು. ಸರ್, 18 ವರ್ಷ 3 ತಿಂಗಳು ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ದೀರಿ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡಿದ್ದೀರಿ. ನಿಮ್ಮ ಈ ಸೇವೆಯನ್ನು ನೆನಪಿಸ್ಕೊಳ್ತಾ ನಿಮಗೆ ಒಂದು ನಮ್ಮ ತಂಡದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಸರ್. ದಯವಿಟ್ಟು ತಂಡ ಸದಸ್ಯರು ಅವರಿಗೆ ನೆನಪಿನ ಕಾಣಿಕೆಯನ್ನು ವಿತರಿಸಿ ಗೌರವ ಅಭಿನಂದನೆಯನ್ನು ಸಲ್ಲಿಸಬೇಕಂತೇಳಿ ತಂಡದ ಎಲ್ಲ ಸದಸ್ಯರು ಕೇಳ್ಕೊಳ್ತಾ ಇದ್ದೇನೆ. ಈ ನಮ್ಮ ಸೈನಿಕರೇ ಕಾರಣ. ತನ್ನ ಜೀವದ ಹಂಗನ್ನು ತೊರೆದು ನಮ್ಮ ದೇಶದ ರಕ್ಷಣೆ ಮಾಡುತ್ತಿರುವ ಈ ನಮ್ಮ ಸೈನಿಕರಿಗೆ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಹಾಗೂ ಗ್ರಾಮದ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಗೌರವವನ್ನು ಸಲ್ಲಿಸೋಣ. ಈ ನಮ್ಮ ಮಾಜಿ ಸೈನಿಕರು ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸೈನಿಕರನ್ನ ಸನ್ಮಾನಿಸಲು ವೇದಿಕೆಗೆ ಆಹ್ವಾನಿಸಲಿದ್ದಾರೆ ಶ್ರೀಯುತ ವಿಜು ಸರ್. ಕಿರಗಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾಕೇರಿ, ಬಿಳಿಗೇರಿ ಹಾಗೂ ಕಿರಗಂದೂರು ಗ್ರಾಮಗಳಿಂದ ನಮ್ಮ ಭಾರತೀಯ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವವರು ಹಾಗೂ ಕರ್ತವ್ಯ ನಿರ್ವಹಿಸಿ ಸೇವೆಯಿಂದ ನಿವೃತ್ತರಾಗಿರ್ತಕ್ಕಂತಹ ಇದ್ದಾರೆ, ಅವರನ್ನು ಸಹ ವೇದಿಕೆ ಕರೆದುಕೊಂಡು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ TG ಬೋಪಯ್ಯ, ತಾಕೇರಿ, ಜನರಲ್ ಡ್ಯೂಟಿ, ಸೇವೆಗೆ ಸೇರ್ಪಡೆ 1982ರಿಂದ 99ರವರೆಗೆ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಜಮ್ಮು ಕಾಶ್ಮೀರ ಹಾಕಿ ಕ್ರೀಡೆಯಲ್ಲಿ 4 ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ. ತೇಜ, ದಯಮಾಡಿ ನಾವು ಕರೆಯುತ್ತಿರ್ತಕ್ಕಂತಹ ಈ ನಿವೃತ್ತ ಸೈನಿಕರಾಗಲಿ ಸೇನೆಯಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥವರು ಬರಲಿಲ್ಲ ಅಂತ ಹೇಳಿದ್ರೆ ದಯಮಾಡಿ ಅವರ ಮನೆಯಿಂದ ಯಾರಾದರೂ ಬಂದು ನಮ್ಮ ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ತೇಜ, ಭಾರತೀಯ ಸೇನೆ, 16 ವರ್ಷಗಳ ಸೇವೆ, ಸನ್ ಆಫ್ ದೇವ SS, ಶೆಟ್ಟಿಯರ ಮನೆ, ತಾಕೇರಿ, ಜಮ್ಮು ಕಾಶ್ಮೀರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. MK ಪೊನ್ನಪ್ಪ, ಹಳೆಯ ವಿದ್ಯಾರ್ಥಿ, ಮಾಜಿ ಸೈನಿಕರು, ಭಾರತೀಯ ಸೇನೆ, ಹವಲ್ದಾರ್ ಸೇವೆಗೆ ಸೇರ್ಪಡೆ 1980ರಿಂದ 2006ರವರೆಗೆ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಮಹೇಶ್ NC, ತಾಕೇರಿ, 1995ರಲ್ಲಿ ಸೇನೆಗೆ ಸೇರ್ಪಡೆ, ಸುಬೇದಾರ್, ಪ್ರಸ್ತುತ ಉತ್ತರಾಖಂಡ್ ಆರ್ಮಿ ಮಟ್ಟದಲ್ಲಿ 6 ಪದಕಗಳನ್ನು ಪಡೆದಿದ್ದಾರೆ. ದಯಮಾಡಿ ಅವರ ಕುಟುಂಬದ ಸದಸ್ಯರು ಯಾರಾದರೂ ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. BB ಮಿಥುನ್ ಕುಮಾರ್, ಬೇಹುಗಾರಿಕೆ ತಂಡ, ಪಠಾಣ್ಕೋಟ್, ಪಂಜಾಬ್, 2007ರಿಂದ ಸೇವೆಯನ್ನು 15 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಜಮ್ಮು ಕಾಶ್ಮೀರ, ಅರುಣಾಚಲ ಪ್ರದೇಶ, ಶ್ರೀನಗರ, ಸಿಯಾಚಿನ್ನಲ್ಲಿ ಒಟ್ಟು 15 ವರ್ಷಗಳ ಸೇವೆಯನ್ನು ಸಲ್ಲಿಸಿರುತ್ತಾರೆ. ST ಚಂಗಪ್ಪ, ಗಾಂಧಿಯಂದೇ ಹೆಸರುವಾಸಿಯಾಗಿರ್ತಕ್ಕಂತಹವರು, ತಾಕೇರಿಯವರು, ಮಾಜಿ ಸೈನಿಕರು, ಈ ಶಾಲೆಯ ಹಳೆಯ ವಿದ್ಯಾರ್ಥಿ, 1988ರಲ್ಲಿ ಸೇವೆಗೆ ಸೇರ್ಪಡೆಗೊಂಡು 2005ರಲ್ಲಿ ನಿವೃತ್ತಿಯನ್ನುಕೊಂಡು ಬ್ಯಾಂಕ್ ಉದ್ಯೋಗಕ್ಕೆ ಸೇರ್ಪಡೆಯಾಗಿ ಆರ್ಮಿ ನಾಯಕ್ ಸೇವೆಯಾಗಿ ಒಟ್ಟು 17 ವರ್ಷಗಳ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಹಾಗೆ SM ಬೆಳ್ಳಿಯಪ್ಪ, ಕಿರಗಂದೂರು, ಹಳೆಯ ವಿದ್ಯಾರ್ಥಿ, 1974 ಮೇನಲ್ಲಿ ಸೇವೆಗೆ ಸೇರ್ಪಡೆಗೊಂಡು ಬಾಂಬ್ ನಿಷ್ಕ್ರಿಯ ದಳದಲ್ಲಿ ಹವಲ್ದಾರ್ ಮೇಜರ್ ಆಗಿ ಲೇಹ್, ಲಡಾಖ್, ಜಮ್ಮು ಕಾಶ್ಮೀರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಹಾಗೆ MM ಯತೀಶ್ ಕುಮಾರ್, ಕಿರಗಂದೂರು, ಹವಲ್ದಾರ್, ಸೇವೆಗೆ ಸೇರ್ಪಡೆ 22/2/1990, ನಿವೃತ್ತಿ 31/5/2009, ಒಟ್ಟು 19 ವರ್ಷ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಜಮ್ಮು ಕಾಶ್ಮೀರ, ಪಾಟಿಯಾಲ, ಅಸ್ಸಾಂ, ಮುಂಬೈಗಳಲ್ಲಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. SV ಧನುಷ್, ತಾಕೇರಿ, ಭಾರತೀಯ ವಾಯುಸೇನೆ,
ಉತ್ತರಾಖಂಡ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಬಿ.ಪಿ. ಗಣೇಶ್ ಬಿಳಿಗೇರಿ ಸುಬೇದಾರ್ ಮೇಜರ್ ಸೇವೆಗೆ ಸೇರ್ಪಡೆ 1980, ಒಟ್ಟು 28 ವರ್ಷಗಳ ಸೇವೆ. ನಾಗಪುರ, ಡೆಹ್ರಾಡೂನ್, ಶ್ರೀನಗರ, ತಿರುವನಂತಪುರ, ನಜರಾಬಾದ್, ಲೇಹ್, ಲಡಾಖ್ ಮುಂತಾದ ಸ್ಥಳಗಳಲ್ಲಿ ಸೇವೆ. 2009ರಲ್ಲಿ ನಿವೃತ್ತಿಯನ್ನು ಕಂಡಿರುತ್ತಾರೆ. ಎ.ಪಿ. ತಮ್ಮಯ್ಯ ಸನ್ ಆಫ್ ಎ.ಜಿ. ಪೂವಯ್ಯ ಹುದ್ದೆ ಎಸ್.ಸಿ. 4/4/1973ರಲ್ಲಿ ಸೇರ್ಪಡೆ. 1990ರಲ್ಲಿ ಸೇವೆಯನ್ನು ನಿವೃತ್ತಿಗೊಂಡು ಗೋವಾ, ಶ್ರೀಲಂಕಾಗಳಲ್ಲಿ ಒಟ್ಟು 17 ವರ್ಷಗಳ ಸೇವೆ. 1990ರಿಂದ 2013ರವರೆಗೆ SBI ಬ್ಯಾಂಕ್ ಸೋಮಾರ್ಪೇಟೆ ಶಿಕ್ಷಕರಾಗಿ ಸೇರ್ಪಡೆಗೊಳ್ತಾರೆ. ಇವರು ಈಗ ನಿವೃತ್ತರಾಗಿರ್ತಾರೆ. ಇವರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಎಂ ಗುರಪ್ಪನವರು ಚಪ್ಪಾಳೆಯೊಂದಿಗೆ ಅವರನ್ನು ಆಹ್ವಾನಿಸಬೇಕು. ನಂತರ ಅಣ್ಣಯ್ಯ ಶೆಟ್ಟಿ ನಿವೃತ್ತ ಶಿಕ್ಷಕರು. ಇವರು 1979ರಲ್ಲಿ ನಮ್ಮ ಶಾಲೆಗೆ ಶಿಕ್ಷಕರಾಗಿ ಸೇರ್ಪಡೆಗೊಂಡಿರ್ತಾರೆ. ಇವರು ಈಗ ನಿವೃತ್ತಿ ಹೊಂದಿರ್ತಾರೆ. ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಶ್ರೀಮತಿ ತಂಗಮ್ಮ ಎಚ್.ಎನ್. ಕಿರಿಗನ್ನೂರು ಪ್ರಾಥಮಿಕ ಶಾಲೆಯಲ್ಲಿ 22/11/1978ರಿಂದ ಸೇವೆಯನ್ನು ಸಲ್ಲಿಸಿರ್ತಾರೆ. 3 ವರ್ಷ 6 ತಿಂಗಳು. ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಶ್ರೀ ಕೆ. ಸುಬ್ಬಣ್ಣ ಭಟ್ ನಿವೃತ್ತ ಶಿಕ್ಷಕರು. ಇವರು 17/7/1982ರಲ್ಲಿ ಇಲ್ಲಿ ಸೇವೆಗೆ ಆಗಮಿಸಿರ್ತಾರೆ. ಇವರು 1992ರವರೆಗೂ ಇಲ್ಲಿ ಸೇವೆ ಸಲ್ಲಿಸಿರ್ತಾರೆ. ಇವರು ಸಹಿತ ಈ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಶ್ರೀ ಧರ್ಮಪ್ಪ ಶಿರಂಗಾಲ ಗ್ರಾಮ. ಇವರು ಸಹಿತ ಈ ಒಂದು ಶಾಲೆಗೆ 1984ರಲ್ಲಿ ಶಿಕ್ಷಕರಾಗಿ ಆಗಮಿಸಿರ್ತಾರೆ. ಇವರು ಈ ಒಂದು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತೇನೆ. ಅದೇ ರೀತಿ ಶ್ರೀಮತಿ ಜಯಂತಿ. ಇವರು 1982ರಿಂದ 87ರವರೆಗೆ ಈ ಒಂದು ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಾರೆ. ಇವರು ಸಹಿತ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತೇನೆ. ಅದೇ ರೀತಿ ಶ್ರೀ ರಾಚೇಗೌಡ ಕೆಸಿ. ಇವರು ಸಹಿತ 1985ರಲ್ಲಿ ಈ ಒಂದು ಶಾಲೆಗೆ ಆಗಮಿಸಿರ್ತಾರೆ. ಈಗ ಇವರು 1992ರವರೆಗೆ ಇಲ್ಲಿ ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರ್ತಾರೆ. ಇವರು ಸಹಿತ ನಿವೃತ್ತಿ ಹೊಂದಿರ್ತಾರೆ. ಇವರನ್ನು ಸಹಿತ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಎಚ್.ಎಂ. ರಮೇಶ್ ನಿವೃತ್ತ ಶಿಕ್ಷಕರು ಸಮಾಜ ವಿಜ್ಞಾನ. ಇವರು ಸಹಿತ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತೇನೆ. 1989ರಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ 2004ರಲ್ಲಿ ಈ ಶಾಲೆಗೆ ಬಂದಿರ್ತಾರೆ. ಇವರು 30 ವರ್ಷಗಳ ಸೇವೆಯನ್ನು ಸಲ್ಲಿಸಿರ್ತಾರೆ. ಎನ್.ಎನ್. ಶಿವಣ್ಣ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು. ಇವರು ಸಹಿತ ಈ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತೇನೆ. ಶ್ರೀ ಮಹಾದೇವ ಸಹ ಶಿಕ್ಷಕರು 1996ರಿಂದ 2000ರವರೆಗೂ ಈ ಒಂದು ಶಾಲೆಯಲ್ಲಿ ನಮ್ಮ ಶಾಲೆಗೆ 2000ದಿಂದ ಆಗಮಿಸಿರ್ತಾರೆ. ಅವರು ಸಹಿತ ಈ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತೇನೆ. ಈ ಒಂದು ವೇದಿಕೆಯಲ್ಲಿ ಪ್ರಸ್ತುತ ಆಸೀನರಾಗಿರ್ತಕ್ಕಂಥ ಶ್ರೀಯುತ ವಿಜು ಸರ್ ಇಂಗ್ಲಿಷ್ ಭಾಷಾ ಶಿಕ್ಷಕರು. ಈ ವರ್ಷವಷ್ಟೇ ಇವರು ನಮ್ಮ ಶಾಲೆಯಿಂದ ವರ್ಗಾವಣೆಗೆ ಹೋಗಿರ್ತಾರೆ. ಅವರು ಸಹಿತ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಇವರಿಗೆ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಎಲ್ಲ ಗಣ್ಯರು ಸಹಿತ ಸೇರಿಕೊಂಡು ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತೇನೆ.
ಕೇಳ್ಕೊಳ್ತೇನೆ. BA ಹೇಮಾವತಿ, ವೈಫ್ ಆಫ್ ನಾಣಿಯಪ್ಪ, ಶಿಕ್ಷಕಿ, 1998ರಿಂದ ಬಿಳಿಗೇರಿ ಪ್ರಾಥಮಿಕ ಶಾಲೆಯಲ್ಲಿ ಸೇವೆಗೆ ಸೇರ್ಪಡೆ ಆಗಿರ್ತಾರೆ. ಇಲ್ಲಿ ಅತಿಥಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ಸಹಿತ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತೇನೆ. SP ರಮ್ಯಾ ಸುದರ್ಶನ್, ಅತಿಥಿ ಶಿಕ್ಷಕಿಯಾಗಿ ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಯಶೋಧ ಕುಶಾಲಪ್ಪ ಅವರು, ಇವರು ಇಲ್ಲಿ ಅತಿಥಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತೇನೆ. KR ಮೈತ್ರಿ, ಇವರು ಪ್ರೌಢಶಾಲೆಯಲ್ಲಿ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಇವರು ಸಹಿತ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಅದೇ ರೀತಿ ಚಾಂದ್ ದೈಹಿಕ ಶಿಕ್ಷಕಿ, ಇವರು ಸಹಿತ ಹಳೆ ವಿದ್ಯಾರ್ಥಿ. ಇವರು ಸಹಿತ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಈ ಒಂದು ವೇದಿಕೆಯಲ್ಲಿ ಆಹ್ವಾನಿತರಾಗಿರ್ತಕ್ಕಂಥ SM ಪ್ರಕಾಶ್, ಹಾಕಿ ಕ್ರೀಡೆಯ ಮುಖ್ಯ ತರಬೇತುದಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಈ ಶಾಲೆಯ ಹಳೆಯ ವಿದ್ಯಾರ್ಥಿನೂ ಹೌದು. ಸೊ ಇವರು ಈ ಒಂದು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತೇನೆ. ಸೊ ಈ ವೇದಿಕೆಯಲ್ಲಿ ಆಹ್ವಾನಿತರಾಗಿರ್ತಕ್ಕಂಥ ಸರ್ವರಿಗೂ ಸನ್ಮಾನಿಸಬೇಕಾಗಿ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರನ್ನ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಸನ್ಮಾನ ನೀಡಿದಂತಹ ನಮ್ಮ ಹಳೆಯ ವಿದ್ಯಾರ್ಥಿಗಳ ಸಂಘದವರಿಗೂ ಸಹಿತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೊಂದು ವೆರೈಟಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಬೈ ಬಾಯ್, ಥ್ಯಾಂಕ್ ಯು.